ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ಸವರ್ಣೀಯರಿಂದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ದಲಿತರ ಭೂಮಿ ಕಬ್ಜಾ, ನಕಲಿ ದಾಖಲೆ ಸೃಷ್ಟಿ ಆರೋಪ. ಬೆಂಗಳೂರು ಪೂರ್ವ ತಾಲೂಕು ಬಿದರಹಳ್ಳಿ ಹೋಬಳಿ ನಿಂಬೇಕಾಯಿಪುರ ಗ್ರಾಮದಲ್ಲಿ ಭೂಮಿ ಕಳಂಕ. ಬೆಂಗಳೂರು ಪೂರ್ವ ತಾಲೂಕು ಬಿದರಹಳ್ಳಿ ಹೋಬಳಿಯ ನಿಂಬೇಕಾಯಿಪುರ ಗ್ರಾಮದ ಸರ್ವೆ ನಂ. 52/5 ರಲ್ಲಿ 2 ಎಕರೆ ಜಮೀನು 1937 ರಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ಗುರುಪಲ್ಲಿ ಮುನಿಶಾಮಿ ಅವರಿಗೆ ದರಖಾಸ್ತು ಮೂಲಕ ಮಂಜೂರಾಗಿದ್ದು, ಖಾತೆ ಹಾಗೂ ಪಹಣಿ ದಾಖಲೆಗಳು ಅವರ ಹೆಸರಿನಲ್ಲೇ ಇಂದಿಗೂ ಇರುವುದಾಗಿ ತಿಳಿಸಲಾಗಿದೆ. ಉಕ್ತ ಭೂಮಿಯನ್ನು ಗುರುಪಲ್ಲಿ ಮುನಿಶಾಮಿ ತಮ್ಮ ಮಗಳು ಈರಮ್ಮ ಬಿನ್ ಗುರುಪಲ್ಲಿ ಮುನಿಶಾಮಿ ಅವರಿಗೆ ದಾಖಲಾ ಸಂಖ್ಯೆ 715/1945-40 ದಿನಾಂಕ ಅಕ್ಟೋಬರ್ 11, 1945 ಮೂಲಕ ದಾನವಾಗಿ ದಾಖಲೀಕರಿಸಿದರು. ಈರಮ್ಮ ಅವರು ಖಾತೆ ಪಹಣಿ ಪರಿವರ್ತನೆ ಮಾಡಿಸದಿರುವುದನ್ನು ದುರುಪಯೋಗಪಡಿಸಿಕೊಂಡು ಭೂಗಳ್ಳ ಈರಪ್ಪ ಎಂಬುವರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಭೂಮಿಯನ್ನು ಬೇರೆಯವರಿಗೆ ಅಕ್ರಮವಾಗಿ ಮಾರಾಟ ಮಾಡಿದ ಆರೋಪ ಕೇಳಿಬಂದಿದೆ. ಕುಟುಂಬದವರು ಹಲವಾರು ವರ್ಷಗಳಿಂದ ಭೂಮಿಯಲ್ಲಿ ಕೃಷಿ ಕಾರ್ಯ ನಿರ್ವಹಿಸುತ್ತಿದ್ದು, ಸ್ವಾಧೀನಾನುಭವ ದಲಿತ ಕುಟುಂಬದವರದ್ದೇ ಆಗಿರುವುದರಿಂದ ಯಾವುದೇ ಬಗೆಯ ಪರಭಾರೆ ವಹಿವಾಟುಗಳೆಲ್ಲವೂ ಅಕ್ರಮವೆಂದು ಪರಿಗಣಿಸಲಾಗುತ್ತದೆ. ತಹಶೀಲ್ದಾರ್ ಮತ್ತು DCRE ಅಧಿಕಾರಿಗಳಿಗೆ ದೂರು. ಈ ಸಂಬಂಧ KR ಪುರಂ ತಹಶೀಲ್ದಾರ್ ಕಚೇರಿಗೆ ದೂರು ಸಲ್ಲಿಸಲಾಗಿದ್ದು, ಭೂಮಿ ಸಂಬಂಧಿಸಿದ ಪೋಡಿ, ಖಾತೆ ಪಹಣಿ ಬದಲಾವಣೆ ಮತ್ತು ಯಾವುದೇ ಭೂ ವಹಿವಾಟುಗಳನ್ನು ತಕ್ಷಣ ಸ್ಥಗಿತಗೊಳಿಸಲು ಮನವಿ ಮಾಡಲಾಗಿದೆ. ನೇಪಥ್ಯದಲ್ಲಿ ದೃಢ ಪ್ರಮಾಣಗಳಿದ್ದರೂ ದಾಖಲೆ ರದ್ದುಗೊಳಿಸುವುದು ವಿಳಂಬವಾಗಿದ್ದರೆ ರಾತ್ರಿ ಧರಣಿ, ಪ್ರತಿಭಟನೆ, ಸತ್ಯಾಗ್ರಹ ಸೇರಿದಂತೆ ತೀವ್ರ ಹೋರಾಟ ನಡೆಸಲಾಗುವುದು ಎಂದು ಸಂಘಟಕರು ಎಚ್ಚರಿಕೆ ನೀಡಿದ್ದಾರೆ. ಭಾಗವಹಿಸಿದರು ಡಾ. ರಾಮಚಂದ್ರ ಹೋಡಿ, ಚಿನ್ನಿಯಣ್ಣ, ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ಕುರುಡು ಸೊಣ್ಣೆನಹಳ್ಳಿ, ಯುವ ಶಕ್ತಿ ಸೂರಿ ಮುನಿರಾಜ್, ಮೂಲನಿವಾಸಿ ಅಂಬೇಡ್ಕರ್ ಸಂಘ ರಾಜ್ಯ ಕಾರ್ಯದರ್ಶಿ ಗಂಗಾಧರ್ ಬಿ. ಸಿ, ಯುವ ಘಟಕ ರಾಜ್ಯಾಧ್ಯಕ್ಷರು ಮುನಿರಾಜ್ ಬಿ. ಆರ್, ಚಾಲಕರ ಘಟಕ ಬೆಂಗ್ರಾಮ್ ಜಿಲ್ಲಾಧ್ಯಕ್ಷರು ಶ್ರೀನಾಥ್ ಸಿ, ಆಟೋ ಘಟಕ ಬೆಂಗ್ರಾಮ್ ಜಿಲ್ಲಾಧ್ಯಕ್ಷರು ವರುಣ್ ರಾಜ್ ಚಕ್ರವರ್ತಿ, ಕಾರ್ಮಿಕ ಘಟಕ ಬೆಂಗ್ರಾಮ್ ಜಿಲ್ಲಾಧ್ಯಕ್ಷರು ಸೈಯದ್ ಆಗಾ, ಅಲ್ಪಸಂಖ್ಯಾತ ಘಟಕ ಅಧ್ಯಕ್ಷರು ಕಿರಣ್ ಪೃಥ್ವಿ, ಬೆಂಗ್ರಾಮ್ ಜಿಲ್ಲಾಧ್ಯಕ್ಷರು ಸೂರ್ಯ, ಸೂರಿ, ಆಟೋ ಘಟಕ ಪೂರ್ವ ತಾಲೂಕು ಅಧ್ಯಕ್ಷರು ತರುಣ್, ಯುವ ಘಟಕ ಅಧ್ಯಕ್ಷರು ವಿನಯ್ ಕುಮಾರ್, ಕಾರ್ಮಿಕ ಘಟಕ ರಾಜ್ಯ ಉಪಾಧ್ಯಕ್ಷರು ನಾಗೇಶ್ ಸಿ, ಆಟೋ ಘಟಕ ರಾಜ್ಯಾಧ್ಯಕ್ಷರು ರವಿ, ಭೀಮ್ ಸೇವಾ ಸಮಿತಿ ಅಧ್ಯಕ್ಷರು ಶ್ರೀಕಾಂತ್ ರಾವಣ್, ಸ್ಥಾಪಕರು ಮತ್ತು ಭೀಮ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರು. ಇವಾಗ ಗಂಟನೂ ಬೀಡೆ ಬಿದ್ದದೆ. ಇವಾಗ ಅವರು ಖಾತೆಗಳು ಬೇರೆ ಮಾಡ್ಕೊಂಡು ಹೊಸ ಖಾತೆಗಳು ಮಾಡ್ಕೊಂಡು ಇವಾಗ ನಮ್ಗೆ ತೊಂದರೆ ಕೊಡ್ತಾವ್ರೆ. MLA ಅವ್ರು ನಮ್ಮವರು, ಅಧಿಕಾರಿಗಳು ನಮ್ಮವರು, ನಮ್ಮ ಸಮುದಾಯದವರು. ನಾವೇನೇ ಮಾಡಿದ್ರು ಅವ್ರು ನಮ್ಮ ಕಡೆ ನೀವೇನು ಮಾಡ್ಕೊಳಕ್ಕಾಗಲ್ಲ, ಏನು ಜಮೀನ ಒಂದ್ ಅಡಿ ಕೂಡ ಕಿತ್ಕೊಳಕ್ಕಾಗಲ್ಲ ಅಂತ ಇವತ್ತು ದಲಿತರ ಜಮೀನ ಕಿತ್ಕೊಳ್ಳೋದಕ್ಕೆ, ಅವ್ರು ಕಬ್ಜಾ ಮಾಡೋದಕ್ಕೆ ಭೂಗಳ್ರಿ ಇವತ್ತು ನಕಲಿ ದಾಖಲೆ ಸೃಷ್ಟಿ ಮಾಡಿರೋದು ಈ ಜಮೀನ್ಗೆ. ನೋಡಿ ಆಗಿದೆ, ದಲಿತರ ಭೂಮಿನೇ ಅವ್ರಿಗೆ ಸಿಗೋದು, ಇನ್ಯಾವುದು ಸಿಗಲ್ಲ. ಅವ್ರು ಯಾಕಂದ್ರೆ ಮಾಡ್ತಾರಲ್ಲ, ವಿದ್ಯಾವಂತರಲ್ಲ, ಅವಿದ್ಯಾವಂತರು ಬಯದಿಸೋದು, ಬರ್ಸೋದು, ಕುಡ್ಸೋದು, ತಿನ್ಸೋದು, ಬರ್ಸ್ಕೊಬಿಡೋದು. ಸ್ವಾಮಿ ನಾವ್ ಯಾರು ಸುವಸ್ತು ಒಡವೆಗೂ ಬಂದಿಲ್ಲ. ಇದು ನಮ್ಮ ಮುತ್ತಾತನ ಆಸ್ತಿ, ನಮ್ಮ ತಾತನ, ನಮ್ಮ ಅಜ್ಜಿ ಆಸ್ತಿ. ನಮ್ಮ ಅಜ್ಜಿ ಮಕ್ಕಳು, ನಾವು ಮೊಮ್ಮಕ್ಕಳು, ನಮ್ಗೆ ಅಕ್ಕಿ ಇದೆ, ನಾವು ಬಂದಿದ್ದೀವಿ, ನಮ್ ಜಾಗದಲ್ಲಿ ನಾವ್ ಇದ್ದೀವಿ. ತಾತ ನಮ್ಮ ಅತ್ತೆ ಅವ್ರ ಅಪ್ಪನು, ನಮ್ಮ ಅತ್ತೆ ಜಮೀನು ಇರಮ್ಮಂದು, ಅಮ್ಮನ ಒಬ್ಬಳೆ ಮಗಳು ಮುಂಚೆ ಮಕ್ಕಳಿಗೆ ರಿಜಿಸ್ಟರ್ ಮಾಡಿಕೊಟ್ಟಾರೆ. ಆವಾಗೇನೆ ಇವಾಗ ಗಂಟನೂ ಬೀಡೆ ಬಿದ್ದದೆ. ಇವಾಗ ಅವರು ಖಾತೆಗಳು ಬೇರೆ ಮಾಡ್ಕೊಂಡು ಹೊಸ ಖಾತೆಗಳು ಮಾಡ್ಕೊಂಡು ಇವಾಗ ನಮ್ಗೆ ತೊಂದರೆ ಕೊಡ್ತಾರೆ. ಇಷ್ಟು ಮಾಡ್ಕೊಂಡು ತೊಂದರೆ ಕೊಡ್ತಾವ್ರೆ ನಮಗೆ. ನಮ್ಮ ಜಮೀನು ನಮಗೆ ನಮ್ಮ ತಾತವರು ಉಳುಮೆ ಮಾಡ್ತಾ ಇರ್ತಕ್ಕಂಥ ಜಾಗ ಇದು. ಇಲ್ಲಿಂದ
ನಮಬುದ್ದಾಯ ಏನಿದೆ ಬೆಂಗಳೂರು ಪೂರ್ವ ತಾಲೂಕು ಏನು ಬಿದ್ರಳ್ಳಿ ಹೋಬಳಿ ನಿಂಬೇಕಾಯಿಪುರ ಗ್ರಾಮದ ಸರ್ವೆ ನಂಬರ್ 52 ಹಳೆ ಸರ್ವೆ ನಂಬರ್ 52ರಲ್ಲಿ 1937ರಲ್ಲಿ ಏನು ಮೂಲ ದಲಿತರು ಸಂಬಂಧಪಟ್ಟ ದರಖಾಸ್ತು ಮೂಲಕ ಗುರುಪಲ್ಲಿ ಮುನ್ಷಾಮಪ್ಪ ಅನ್ನೋರಿಗೆ ಇದು ಮೂಲ ಮಂಜೂರಾಗಿದ್ದು, ಈ ಜಮೀನು ಮಂಜೂರಾದ ತದನಂತರ ಏನು ಗುರುಪಲ್ಲಿ ಮುನ್ಷಾಮಪ್ಪ ಇಂದ ಈರಮ್ಮನವರು ಯಾರು ತನ್ನ ಮಡದಿ ಅವರಿಗೆ 1945ರಲ್ಲಿ ಏನು ಅವ್ರಿಗೆ ಒಂದು ದಾನಪತ್ರದ ಮೂಲಕ ತಲುಪಿಸುತ್ತೆ. ಇಲ್ಲಿವರೆಗೂ ನಮ್ಮ ಜಮೀನಲ್ಲಿ ಇರುತ್ತೆ ಅಂತ ಹೇಳ್ಕೊಂಡು ಆ ದಾನಪತ್ರ ಮತ್ತೆ ಕ್ರಯದ ಪತ್ರದ ಮೂಲಕ ಇವ್ರು ಯಾವ್ದೇ ರೀತಿ ಜಮೀನಿಗೆ ಬಂದಿರೋದಿಲ್ಲ, ಆಗಾಗ ಬಂದು ಹೋಗಿರ್ತಾರೆ. ಆದ್ರೆ ಈ ಒಂದು ಜಾಗನ ಕೆಲವರು ಇಲ್ಲಿ ದಲಿತರು ಏನು ಬೆನ್ನೆಲುಬಾಗಿ ಯಾರು ಇರಲ್ಲ ಅನ್ನೋದನ್ನ ತಿಳ್ಕೊಂಡು ಕೆಲವು ಬ್ಯೂಗಳರು ಏನ್ ಮಾಡಿದ ಸ್ಥಳಕ್ಕೆ ಬಂದು ಈ ಜಮೀನ ನೋಡಿ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಇವತ್ತಿನ ದಿನ ಜಮೀನಿಗೆ ಬಂದಾಗ ನಮ್ಮನ್ನು ಕೊಲೆ ಬೆದರಿಕೆಗಳು ಹಾಕೋದು, ಜಮೀನಿಗೆ ಬಂದ್ರೆ ನಮ್ಮನ್ನು ಸುಟ್ಟಾಕ್ತೀರ ಅನ್ನೋ ಒಂದು ಬೆದರಿಕೆಗಳನ್ನ ಹಾಕೊಂಡು ಜಮೀನು ಬಾರದಾಗ ನಮಗೆ ಧಮಕಿ ಕೊಡ್ತಾ ಇದ್ದಾರೆ. ನೋಡಿ, ಈ ರೀತಿ ರಾಜ್ಯಾದ್ಯಂತ ಏನು ದಲಿತ ಸಂಬಂಧಪಟ್ಟಂತ ಭೂಮಿಗಳನ್ನ ಭೂಗಳರು ರಿಯಲ್ ಎಸ್ಟೇಟ್ ದಂಧೆಕೋರು ಇವತ್ತಿನ ಈ ತರದ ಮಾಡ್ಕೊಂಡು ನಮ್ ತೊಂದರೆ ನೀಡ್ತಿದ್ದು, ಸಂಬಂಧಪಟ್ಟಂತ ಮಾನ್ಯ ಕಂದಾಯ ಇಲಾಖೆ ಸಚಿವರು ಯಾರಿದ್ದಾರೆ ಗಮನ ತಗೊಂಡು ಈ ರೀತಿ ಮಾಡ್ತಿರ್ತಕ್ಕಂಥವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ, ಇನ್ನೊಂದು ಏನು ಈ ಜಮೀನು ಸಂಬಂಧಪಟ್ಟಂತ ನಕಲಿ ದಾಖಲೆಗಳು ಮಾಡ್ಕೊಂಡಿದ್ದಾರೆ ಅದನ್ನ ರದ್ದುಪಡಿಸೋವರೆಗೂ ಏನ್ ನಮ್ಮ 80 ಸಂಘಟನೆಗಳ ಒಕ್ಕೂಟ ಏನಿದೆಯೋ ಆ ಸಂಘಟನೆಗಳೆಲ್ಲರೂ ಇಲ್ಲಿ ಬೆಂಬಲ ಕೊಟ್ಟು ಈ ಒಂದು ಜಮೀನಲ್ಲಿ ಅಹೋರಾತ್ರಿ ಧರಣಿ ಮೂಲಕ ಏನು ಒಂದು ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸೋ ಒಂದು ಕೆಲಸನೋ ಅದು ಇದೇ ಜಮೀನಿಂದ ನಾವು ಮಾಡ್ತಿರಂತ ಇವತ್ತು ನಮ್ಮ ಸಂಘಟನೆಗಳೆಲ್ಲ ತಮ್ಮ ಗಮನ ತಿಳಿಸ್ತಾ ಒಂದು ಜೈ ಭೀಮ್. ಬೆಂಗಳೂರು ಪೂರ್ವ ತಾಲೂಕು ಮಹದೇವಪುರ ವಿಧಾನಸಭಾ ಕ್ಷೇತ್ರ ಬಿದ್ರಳ್ಳಿ ಹೋಬಳಿ ನಿಂಬೇಕಾಯಿಪುರ ಗ್ರಾಮದಲ್ಲಿ ವಾಸವಾಗಿದ್ದಂತಹ ಗುರುಪಲ್ಲಿ ಮುನ್ಷಾಮಪ್ಪ ಹಾಗೂ ನಮ್ಮ ಅಜ್ಜಿ ಈರಮ್ಮ ಅಂತ. ಗುರುಪಲ್ಲಿ ಮುನ್ಷಾಮಪ್ಪ ಅವರಿಗೆ 1937-38 ಸಾಲಿನಲ್ಲಿ ಗ್ರಾಂಟ್ ಆಗಿರುತ್ತೆ 2 ಎಕರೆ ಜಮೀನು. ಅದು ಗ್ರಾಂಟ್ ನಂಬರ್ 20 ಆಗಿರುತ್ತೆ. ಸಾಗೋಳಿ ಎಸ್ಟೇಟ್ ಅಲ್ಲಿ ಎಲ್ಲಾ ದಾಖಲೆಗಳು ಅವ್ರ ಹೆಸರು ಇರುತ್ತೆ. ಅವರು ಒಬ್ಬಳೆ ಮಗಳು, ಅವ್ರಿಗೆ ಈರಮ್ಮ ಅಂತ ಒಬ್ಬಳೆ ಮಗಳು ನಮ್ಮ ಅಜ್ಜಿ. ನಮ್ಮ ಅಜ್ಜಿಗೆ 1945ರಲ್ಲಿ ದಾನಪತ್ರ ರಿಜಿಸ್ಟರ್ ಮಾಡಿಕೊಡ್ತಾರೆ. 45ರಲ್ಲಿ ರಿಜಿಸ್ಟರ್ ಮಾಡಿಕೊಡ್ತಾರೆ. ಅದಾದ್ಮೇಲೆ ನಮ್ಮ ಅಜ್ಜಿ ಕಾರಣಾಂತರಗಳಿಂದ ಓದಿರಲ್ಲ, ಅವ್ರಿಗೆ ವಿದ್ಯಾಭ್ಯಾಸ ಇರಲ್ಲ ಕಾರಣದಿಂದ ಅವರು ಖಾತೆ ಮಾಡ್ಕೊಂಡಿರೋದಿಲ್ಲ. ಆದ್ರಿಂದ ನಾವು ಸುಮಾರು 30 ವರ್ಷಗಳಿಂದ ನಮ್ಮ ಕುಟುಂಬದವರು ಈ ಒಂದು ಆಸ್ತಿಗೆ ದಾಖಲೆಗಳು ಸುಟ್ಟಾಕಿದ್ದಾರೆ, ಅದು ಇದೆ ಅಂತೇಳಿ ನಮಗೆ ಸುಳ್ಳು ಹೇಳಿಕೆಗಳು ಕೊಟ್ಕೊಂಡಿದ್ರು. ಆದಷ್ಟು ದಾಖಲೆಗಳನ್ನ ತಯಾರು ಮಾಡೋದಕ್ಕೆ ತುಂಬಾ ತಡ ಆಯಿತು. ಜೊತೆಗೆ ಆ ದಾಖಲೆಗಳನ್ನ ರೆಡಿ ಮಾಡಿದೀವಿ. ರೆಡಿ ಮಾಡಿ ಈ ಒಂದು ಏನು ನಿಂಬೇಕಾಯಿಪುರ ಗ್ರಾಮದ ವಾಸವಾಗಿದ್ದಂತಹ ಗುರುಪಲ್ಲಿ ಮುನ್ಷಾಮಪ್ಪನವರು ನಮ್ಮ ಅಜ್ಜಿಗೆ 2 ಎಕರೆ ಜಮೀನು ಮತ್ತೆ ಕಾಟಂನಲ್ಲೂರು ಕ್ರಾಸ್ ಅಲ್ಲಿ ಕಾಟಂನಲ್ಲೂರು ಗ್ರಾಮದಲ್ಲಿ 14 ಗಜಕ್ಕೆ 14 ಗಜ ಹುಲ್ಲಿನ ಮನೆಯನ್ನು ಸಹ ರಿಜಿಸ್ಟರ್ ಮಾಡಿಕೊಟ್ಟಿರ್ತಾರೆ. ರಿಜಿಸ್ಟರ್ ಪತ್ರನೂ ಇದೆ. ಆಮೇಲೆ 1940ರಿಂದ ಹಿಡಿದು 2025ವರೆಗೂ ಈಸಿಗಳೆಲ್ಲ ಪ್ರತಿಯೊಂದು ಫಾರ್ಮ್ ನಂಬರ್ 15 ತೆಗೆದಿದ್ದೀವಿ. ಯಾವುದೂ ಸಹ ಪರಬಾರೆ ಆಗಿಲ್ಲ ನಮ್ಮ ಅಜ್ಜಿಗೆ ಮಾಡ್ಕೊಟ್ಟಿದ್ಮೇಲೆ. ಇವರು ಕೆಲವರು ಏನೋ ಬೋಗಸ್ ದಾಖಲೆಗಳನ್ನ 2000 ನಮ್ಮ ಅಜ್ಜಿದು 45ರಲ್ಲಿ ರಿಜಿಸ್ಟರ್ ಆಗುತ್ತೆ. 1954-53ರಲ್ಲಿ ಏನೋ ರಿಜಿಸ್ಟರ್ ನಮ್ಗೆ ಅವರೇ ಮಾಡ್ಕೊಟ್ಟಿದ್ದಾರೆ ಅಂತ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ದಲಿತರಿಗೆ ಭೂಮಿಯನ್ನ ಕಬಳಿಸೋದಕ್ಕೋಸ್ಕರ ಇವತ್ತು ಈ ಒಂದು ಅನ್ಯಾಯಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಗೊರುಗೆರೆ ಗ್ರಾಮದಸ್ಥರಾದ ಆಂಜನಪ್ಪ ಮತ್ತೆ ಕುಟುಂಬದವರು ಮಾಡ್ಕೊಂಡಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಇದನ್ನ ಆದಷ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಪರಿಶೀಲಿಸಿ ದಲಿತ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಅಂತೇಳಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಂತೀನಿ. ಜೊತೆಗೆ ಇವತ್ತೇನು ಮೊದಲು ನಮಗೆ ರಿಜಿಸ್ಟರ್ ಆಗಿರೋ ಕಾರಣದಿಂದ 1945ರಲ್ಲಿ ನಮ್ಗೆ ರಿಜಿಸ್ಟರ್ ಆಗಿದೆ. ಮೊದಲನೇ ರಿಜಿಸ್ಟರ್ ಹಕ್ಕುದಾರರು ನಾವೇ ಆಗ್ತೀವಿ. ಮತ್ತೆ ಇದು ಮೂಲ ದಲಿತರಿಗೆ ದರಖಾಸ್ತು ಮೂಲಕ ಬಂದಿರೋದ್ರಿಂದ ಇದು ದಲಿತರಿಗೆ ಸೇರ್ಬೇಕು ಅಂತ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶಗಳು ಇದೆ. ಆದ್ರಿಂದ ನಮ್ಮ ಸೊತ್ತನ್ನು ನಮಗೆ ನಾವೇ ಈ ಸ್ವಾಧೀನದಲ್ಲಿ ಇದ್ದೀವಿ. ಆದ್ರಿಂದ ಇದಕ್ಕೆ ಯಾವುದೇ ರೀತಿ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ. ಈಗ ಪ್ರಭಾವಿಗಳು ನಮಗೆ ಅಧಿಕಾರ ಇದೆ, ಹಣಬಲ ಇದೆ, ತೋಳ್ಬಲ ಇದೆ, ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು, ಮಿನಿಸ್ಟರ್ಗಳು ಗೊತ್ತು, MLA ಗೊತ್ತು ಅಂತೇಳಿ ಎಲ್ರಿಗೂ ಪ್ರಾಣ ಬೆದರಿಕೆಗಳು ಸಹ ಕೊಡೋದ್ರ ನಾವು ಕೇಳ್ಪಟ್ಟಿದ್ದೀವಿ. ಆದ್ರಿಂದ ಇದ್ರ ಮೇಲೆ ಸೂಕ್ತವಾದ ಕ್ರಮ ಜರುಗಿಸಬೇಕು. ದಲಿತರ ಭೂಮಿ ದಲಿತರಿಗೆ ಸಿಗಬೇಕು. ಏನೋ ಇವತ್ತು ನಮ್ಮ ಸರ್ಕಾರ ಆದೇಶ ಮಾಡಿದೆ, ಆದೇಶದ ಪ್ರಕಾರ ನಮಗೆ ನ್ಯಾಯ ಕಾನೂನು ಮತ್ತೆ ಕಾನೂನು ಅಡಿಯಲ್ಲಿ ಏನು ಆದೇಶ ಮಾಡಿದ್ದಾರೆ ಅದ್ರ ಪ್ರಕಾರ ನಮ್ಗೆಲ್ರಿಗೂ ನಮ್ಮ ಭೂಮಿ ದಲಿತರ ಭೂಮಿ ದಲಿತರು ಸೇರ್ಬೇಕು ಅಂತೇಳಿ ಇಲ್ಲಿಂದ ಹಿಡಿದು ಕಾನೆಯಿಂದ ಹೆಜ್ಜೆವರೆಗೂ ಕಾಂಪೌಂಡ್ ವರ್ಗೂ ಸುಮಾರು 2 ಎಕರೆ ಜಾಗ ಆಗಿರುತ್ತೆ.
ಏನಿಲ್ಲ ಕೆಲವೊಂದು ಪ್ರಭಾವಿಗಳು ಮೇಲ್ವರ್ಗದವರು MLA ಅವ್ರು ನಮ್ಮವರು, ಅಧಿಕಾರಿಗಳು ನಮ್ಮವರು, ನಮ್ಮ ಸಮುದಾಯದವರು. ನಾವೇನೇ ಮಾಡಿದ್ರು ಅವ್ರು ನಮ್ಮ ಕಡೆ ನೀವೇನು ಮಾಡ್ಕೊಳಕ್ಕಾಗಲ್ಲ, ಏನು ಜಮೀನ ಒಂದ್ ಅಡಿ ಕೂಡ ಕಿತ್ಕೊಳಕ್ಕಾಗಲ್ಲ ಅಂತ ಇವತ್ತು ದಲಿತರ ಜಮೀನ ಕಿತ್ಕೊಳ್ಳೋದಕ್ಕೆ, ಅವ್ರು ಕಬ್ಜಾ ಮಾಡೋದಕ್ಕೆ ಭೂಗಳ್ರಿ ಇವತ್ತು ನಕಲಿ ದಾಖಲೆ ಸೃಷ್ಟಿ ಮಾಡಿರೋದು ಈ ಜಮೀನ್ಗೆ. ನೋಡಿ ಇಲ್ಲಿಂದ ಹಿಡಿದು ಅಲ್ಲೇ ನೋಡಿ, ಅಲ್ಲೇ ಇದ್ದಾರೆ ನೋಡಿ. ಕ್ಷೇತ್ರದ MLA ಏನು ಮಾದೇಪುರ ಕ್ಷೇತ್ರದ MLA ನಮಗ್ ಗೊತ್ತು. ನಮ್ಮವರು ಯಾವುದೇ ಕಾರಣಕ್ಕೆ ನಾವು ಜಮೀನ್ ಪೇಪರ್ ಈ ಜಮೀನ್ ನೋಡಿ, ಇನ್ನು ಪ್ರತಿನಿಧಿಗಳು ಯಾರಿದ್ದಾರೋ ಈ ರೀತಿ ನಿಮ್ಮ ಹೆಸರನ್ನೆಲ್ಲ ಹೇಳ್ಕೊಂಡು ಜಮೀನ್ ಕಬ್ಜಾ ಮಾಡಕ್ಕೆ ಭೂಗಳ ತರ ಮಾಡ್ತಾರೆ.